ಬೆಂಗಳೂರಿನ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿನಲ್ಲಿ ಕನ್ನಡ ಜನ್ಮಭೂಮಿ ಯುವ ಸೇನೆಯ ಲಾಂಛನ ಬಿಡುಗಡೆ ಹಾಗೂ ಕನ್ನಡ ಪರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಒಂದು ಮೂಲಭೂತ ಸಮಸ್ಯೆಗಳಿಗೆ ಕುರಿತಂತೆ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇಷ್ಟು ವರ್ಷಗಳಿಂದ ಬರ್ತಕ್ಕಂಥ ಎಲ್ಲ ಸರ್ಕಾರಗಳಿಂದ ಅನ್ಯಾಯವಾಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಮೂಲಭೂತ ಸಮಸ್ಯೆಗಳಾದಂಥ ಅನೇಕ ಸಮಸ್ಯೆಗಳಿಗೆ ಯಾರಿಂದಲೂ ಸ್ಪಂದನೆ ಸಿಗ್ತಾ ಇಲ್ಲ. ನೆಪ ಮಾತ್ರಕ್ಕೆ ಕರ್ನಾಟಕದಲ್ಲಿ ಕಲ್ಯಾಣ ಅಂತ ಹೆಸರಿಟ್ಟಿದೆ ಸರ್ಕಾರಗಳು. ನಿಜವಾಗಿ ಕರ್ನಾಟಕ ಕಲ್ಯಾಣ ಆಗಬೇಕಂತಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಶೈಕ್ಷಣಿಕವಾದಂಥ ಸಮಸ್ಯೆಗಳನ್ನು, ಬಡತನವನ್ನು, ರೈತರ ಸಮಸ್ಯೆಯನ್ನು, ನೀರಾವರಿಯ ಸಮಸ್ಯೆಗಳನ್ನು ಮತ್ತು ಅಲ್ಲಿರ್ತಕ್ಕಂಥ ಇತಿಹಾಸಕಾರರ ಒಂದು ಇತಿಹಾಸವನ್ನು ಪಠ್ಯಪುಸ್ತಕದಲ್ಲಿ ಅಳವಡಿಸುವ ಮೂಲಕ ನಿಜವಾದ ಕಲ್ಯಾಣ ಕರ್ನಾಟಕ ಮಾಡಬೇಕೆಂದು ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ಮೂಲಕ ಬೇಡಿಕೊಳ್ಳುತ್ತೇವೆ. ಒಂದು ವೇಳೆ ಕಲ್ಯಾಣ ಕರ್ನಾಟಕ ಕಡೆಗಣಿಸಿದರೆ ಮುಂಬರುವ ದಿನಗಳಲ್ಲಿ ಕನ್ನಡ ಜನ್ಮಭೂಮಿ ಯುವ ಸೇನೆ ಹಾಗೂ ಕನ್ನಡ ಪರ ಸಂಘಟನೆಗಳು ಅದಕ್ಕೆ ತಕ್ಕ ಉತ್ತರ ನಾವು ಕೊಡ್ತೇವೆ ಎಂದು ಈ ಮೂಲಕ ಮನವಿ ಮಾಡ್ತೀವಿ. ಇವತ್ತು ನಾವೇನು ಕನ್ನಡ ಜನ್ಮಭೂಮಿ ಯುವ ಸೇನೆ ಒಂದು ಉದ್ಘಾಟನೆ ಏನು ಮಾಡಿದ್ದೀವಿ. ಕಾರಣ ಇಷ್ಟೇ, ನಮ್ಮ ಕಲ್ಯಾಣ ಕರ್ನಾಟಕ ಏನು ಅನೇಕ ರೀತಿಯಿಂದ ಹಿಂದುಳಿದ ಒಂದು ಭಾಗವಾಗಿದೆ ಕಲ್ಯಾಣ ಕರ್ನಾಟಕದ. ಅದರಲ್ಲಿ ಒಂದು ಮುಖ್ಯವಾದ ಯಾದಗಿರಿ ಜಿಲ್ಲೆ ಹಾಗೂ ಕಲಬುರಗಿ, ರಾಯಚೂರು ಈ ಮೂರು ಜಿಲ್ಲೆಗಳನ್ನು ಕೂಡ ಕರ್ನಾಟಕ ಸರ್ಕಾರ ಪೂರ ಕಡೆಗಣಿಸಿದೆ. ಆದ ಕಾರಣ ಶೈಕ್ಷಣಿಕವಾಗಿ ಮತ್ತು ಅನೇಕ ಬಡತನದಿಂದ ಎಲ್ಲ ನಮ್ಮ ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ ಗುಳೆ ಹೋಗ್ತಾ ಇದ್ದಾರೆ. ಮಹಾರಾಷ್ಟ್ರ ಆಯಿತು, ಬೆಂಗಳೂರಿಗೆ ಈ ಥರ ಗುಳೆ ಹೋಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಏನದು ಬಡವರಿಗೆ ಸವಲತ್ತುಗಳನ್ನು ಕೊಟ್ಟು ಸರ್ಕಾರ ಜನರನ್ನ ನಮ್ಮಲ್ಲೇ ಉಳಿಸ್ಕೊಂಡು ಶಾಲೆ ಕೂಡ ಏನಾಗಿದೆ ಅಂದರೆ ಇವಾಗ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾ ಇಲ್ಲ. ಅದಕ್ಕೇನು ಬಡತನ ಕಾರಣ. ಆ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾ ಇದ್ದರೆ ನಮ್ಮಲ್ಲಿ ಅಂಕಗಳು ಕೂಡ ಬರಲ್ಲ. ಅದಕ್ಕಾಗಿ ಬಡವ್ರನ್ನ ಏನೊಂದು ರೀತಿಯಲ್ಲಿ ಎಲ್ಲ ನಮ್ಮ ಅನುಕೂಲಗಳನ್ನು ಮಾಡಿಕೊಟ್ಟು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿದ್ಯಾರ್ಥಿಗಳು ಏನು ತಮ್ಮ ಗ್ರಾಮಗಳಲ್ಲೇ ಉಳಿದುಕೊಳ್ಳುವ ಒಂದು ಉಳಿಸಿಕೊಳ್ಳುವ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿ ಈ ಮೂಲಕ ಕೇಳ್ಕೊಳ್ತೀವಿ.